ಕಾದನಾಯಕನ ಹಳ್ಳಿಯ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿಹ ನೋಡು. ಕರುಣಾಸಾಗರ ಈ ಹನುಮಂತನು ಭಕ್ತರ ಭಾಗ್ಯದ ಬೀಡು. ಅಂಜನ ದೇವಿಯ ಕುವರನು ಇವನು ಸಂಕಟ ಹರಿಸುವನು. ನಂಬಿ ಬಂದರ ಬಾಳಲಿ ನಿತ್ಯವು ಸೌಭಾಗ್ಯ ತರುವವನು. ಕಡನಾಯಕನಹಳ್ಳಿ ಗ್ರಾಮದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಆಂಜನೇಯ ದೇವಸ್ಥಾನದ ರಥೋತ್ಸವವನ್ನು ಆಂಜನೇಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ವತಿಯಿಂದ ಸುಮಾರು 15 ವರ್ಷಗಳಿಂದ ಆಚರಣೆ ಮಾಡುತ್ತಾ ಬಂದಿದ್ದು, ಈ ವರ್ಷದಲ್ಲಿ ನೂತನವಾಗಿ ರಥ ನಿರ್ಮಾಣ ಮಾಡಿ ಅದ್ದೂರಿಯಾಗಿ ರಥೋತ್ಸವವನ್ನು ಆಚರಿಸಲಾಯಿತು. ಕಾದನಾಯಕನಹಳ್ಳಿಯ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿಹ ನೋಡು. ಕರುಣಾಸಾಗರ ಈ ಹನುಮಂತನು ಭಕ್ತರ ಭಾಗ್ಯದ ಬೀಡು. ಅಂಜನ ದೇವಿಯ ಕುವರನು ಇವನು ಸಂಕಟ ಹರಿಸುವನು. ನಂಬಿ ಬಂದವರ ಬಾಳಲಿ ನಿತ್ಯವು ಸೌಭಾಗ್ಯ ತರುವವನು. ಕಂಗಳ ಹೊಳಪನು ನೋಡಿರಿ, ತುಳಸಿ ಮಾಲೆಯ ಸುವಾಸನೆಯಲಿ ಮನದ ಮೌನವ ಮುರಿಯಿರಿ. ಸೌಭಾಗ್ಯದಾಯಕ ಈ ನಮ್ಮ ರಾಯನು ಶಾಂತಿಯ ಮೂರುತಿಯು. ಸಕಲ ಜೀವರ ಕಾಪಿಡುವಂತಹ ದಿವ್ಯ ಜ್ಯೋತಿಯು. ಈ ಸಂದರ್ಭದಲ್ಲಿ ಹಲವಾರು ಗುರುಗಳು ಉದ್ಘಾಟನಾ ನಡೆಸಿ ಊರಿನ ಜನತೆಗೆ ಶುಭವನ್ನು ಹಾರೈಸಿದರು. ರಾಮೇಶ್ವರ ಮಹಾಸ್ವಾಮೀಜಿಯವರು, ನಂದಿಗುಡಿ ಮಠದ ಶ್ರೀಗಳು, ವಾಲ್ಮೀಕಿ ಮಠದ ಶ್ರೀಗಳು, ಹರಪೀಠ ಮಠಾಧೀಶರು, ದಿಂಡಳ್ಳಿ ಮಠದ ಶ್ರೀಗಳು, ಯಲವಟ್ಟಿ ಮಠದ ಶ್ರೀಗಳು, ಕನಕಪೀಠ ಶ್ರೀಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ರವಿ ಕೆ.ಬಿ., ಕಾರ್ಯದರ್ಶಿ ಪರಮೇಶ್ವರಪ್ಪ ಎಂ, ಖಜಾಂಚಿ ಬಿ. ಪರಮೇಶ್ವರಪ್ಪ, ಗೌರವಾಧ್ಯಕ್ಷರು ಎಚ್. ರೇವಣಸಿದ್ದಪ್ಪ ಹಾಗೂ ಟ್ರಸ್ಟಿಗಳು ಮತ್ತು ಕಡನಾಯಕನಹಳ್ಳಿ ಗ್ರಾಮದ ಹಿರಿಯ ಗ್ರಾಮಸ್ಥರಾದ ನಾಗನಗೌಡರು, ಕೆ.ಟಿ. ಶಿವಾನಂದಪ್ಪ, ಡಾ. ಪ್ರಕಾಶ್ ಸೇರಿದಂತೆ ಊರಿನ ಹಲವಾರು ಸಮುದಾಯದ ಜನರು, ಮಕ್ಕಳು, ಯುವಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ಬೆಣ್ಣೆ ಅಲಂಕಾರದಲ್ಲಿ ಮಿಂಚುವ ಕಂಗಳ ಹೊಳಪನು ನೋಡಿರಿ. ತುಳಸಿ ಮಾಲೆಯ ಸುವಾಸನೆಯಲಿ ಮನದ ಮೌನವ ಮುರಿಯಿರಿ. ಸೌಭಾಗ್ಯದಾಯಕ ಈ ನಮ್ಮ ರಾಯನು ಶಾಂತಿಯ ಮೂರುತಿಯು. ಸಕಲ ಜೀವರ ಕಾಪಿಡುವಂತಹ ದಿವ್ಯ